ಇನ್ನು ಇಪಿಎಫ್ಒ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಇಒ ಗೋಪಿ ಮತ್ತು ಜಗದೀಶ್ಗೆ ಸಂಬಂಧಿಸಿದ ಕಡೆಗಳಲ್ಲಿ ಒಂದಷ್ಟು ರೇಡ್ ಆಗಿದೆ. ಸುಮಾರು 4 ಜಾಗಗಳಲ್ಲಿ ಇವತ್ತು ದಾಳಿ ಮಾಡಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಇದರಲ್ಲಿ ಸಿಇಒ ಗೋಪಿ ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಜಾಗಗಳು 4 ಜಾಗಗಳಲ್ಲಿ ದಾಳಿ ಮಾಡಿ ಸುಮಾರು ಅರ್ಧ ಕೆಜಿ ಚಿನ್ನ, ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಒಟ್ಟು 7 ಲಕ್ಸುರಿ ಕಾರುಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇದರಲ್ಲಿ 12 ಬೈಕ್ಗಳು ಹಾಗೆ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಇದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಫಾರ್ಮ್ ಹೌಸ್ ಇರೋದು ಕೂಡ ಗೊತ್ತಾಗಿದೆ. ಈಗ ದಾಖಲೆಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು. ಆರೋಪಿ ಸ್ಥಾನದಲ್ಲಿರುವಂತಹ ಸಿಇಒ ಗೋಪಿ ಅವರ ನಿವಾಸಗಳು, ಜೊತೆಗೆ ಅವರಿಗೆ ಸಂಬಂಧಿಸಿದಂಥ ಒಂದು ಜಾಗ, ಜೊತೆಗೆ ಜಗದೀಶ್ ಅಂತ ಹೇಳಿ ಅವರು ಕೂಡ ಪ್ರಮುಖ ಆರೋಪಿ. ಸೊ ಇವರುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಜಾಗಗಳಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸರು ದಾಳಿ ನಡೆಸಿ ಕೆಲವೊಂದಷ್ಟು ಐಟಮ್ಸನ್ನು ಈಗ ವಶಪಡಿಸ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಈಗ ದಾಳಿ ಇನ್ನೂ ಕೂಡ ಮುಂದುವರೆದಿದೆಯಾ? ಮತ್ತಷ್ಟು ಡೀಟೇಲ್ಸ್ ಏನು ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಈಗ ರೇಮನ್, ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದನೇ ದಾಳಿಯನ್ನ 4 ಕಡೆ ಮಾಡಿದ್ರು. ದಾಳಿ ಇನ್ನು ಮುಂದುವರೆದಿದೆ. ಮತ್ತೆ ದಾಳಿ ವೇಳೆ ಕೆಲ ಐಷಾರಾಮಿ ಕಾರ್ಗಳು, 1 ಅರ್ಧ ಕೆಜಿ ಚಿನ್ನ, ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವರು ಬೇರೆ ಬೇರೆ ಕಡೆ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು, ಮತ್ತೆ ಇವರ ಬ್ಯಾಂಕ್ ಅಕೌಂಟ್ಗಳಿಗೆ ಬೇರೆ ಬೇರೆ ಮೂಲಕವಾಗಿ ಅಂದ್ರೆ ಥರ್ಡ್ ಪಾರ್ಟಿ, ಫೋರ್ತ್ ಪಾರ್ಟಿ ಮೂಲಕವಾಗಿ ಇವರ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳು ಸಿಕ್ಕಿದಾವೆ. ಅಂದ್ರೆ ಸಾರ್ವಜನಿಕರು ಹೂಡಿಕೆ ಮಾಡಿದಂತ ಮತ್ತೆ ಒಂದು ಠೇವಣಿದಾರರು ಹೂಡಿಕೆ ಮಾಡಿದಂತ ಹಣವನ್ನ ಇವರೆಲ್ಲರೂ ಮಿಸ್ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಅದರಿಂದ ಲಾಭವನ್ನು ಗಳಿಸ್ಕೊಂಡಿದ್ದಾರೆ. ಮತ್ತೆ ಇವ್ರುಗಳ ಆದಾಯಕ್ಕೂ ಇವ್ರುಗಳು ಮಾಡ್ತಿರುವಂತ ಜೀವನ ಶೈಲಿಗೂ ಯಾವುದೇ ರೀತಿಯಾದಂತ ಸಂಬಂಧವೇ ಇಲ್ಲ. ಪ್ರತಿ ಗೋಪಿ ಆಗ್ಬೋದು ಮತ್ತೆ ಜಗದೀಶ್ ಆಗ್ಬೋದು, ಇವರಿಬ್ರು ಸಹಿತ ಒಂದು 5 ರಿಂದ 6 ಕೋಟಿ ಬೆಲೆ ಬಾಳುವಂತ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಮತ್ತೆ ಮನೆ ಒಳಗೂ ಸಹಿತ ಐಷಾರಾಮಿಗೆ ಇಟ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಸಂಬಳ ಸುಮಾರು 21,000ದಿಂದ 1 ಲಕ್ಷ ತನಕ ಸ್ಯಾಲರಿ ಬರುತ್ತೆ. ಅದು ಇವರ ಸ್ಯಾಲರಿಗೂ ಇವ್ರು ಮಾಡ್ತಿರುವಂತ ಜೀವನಕ್ಕೂ ಸಂಬಂಧನೇ ಇಲ್ಲ ಅನ್ನೋದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಮತ್ತೆ ಫುಲ್ ಆಡಿಟ್ ಮಾಡುವಂಥದ್ದು ಮತ್ತೆ ಬೇರೆ ಬೇರೆ ಕಡೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿದಾರ ಅನ್ನೋದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.